Audio Jungle. Audio Jungle. ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ಬೆಳಗ್ಗೆ ಏನು ತಿಂಡಿ ಮಾಡೋದಪ್ಪ ಅಂತ ಇಡ್ಲಿ ಮಾಡೋಣ ಅಂತ ಇಡ್ಲಿ ಮತ್ತು ಬೇಳೆ ಸಾರು, ಸ್ವಲ್ಪ ಸಾಂಬಾರು ಮಾಡ್ತೀನಿ. ನೋಡಿ ಇಡ್ಲಿ ಹಿಟ್ಟು ಹೇಗೆ ಉಬ್ಬಿ ಬಂದಿದೆ, ತುಂಬ ಬಿಸಿಲಿದೆಯಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಹುಳಿ ಬರಲ್ಲ ಅಷ್ಟು ಬೇಗ. ಫ್ರಿಜ್ಜಿಗೆ ಇಡ್ತೀನಿ ನಾನು ಉಳಿದಿದ್ದು. ನೋಡಿ ಅದಕ್ಕೊಂದು ಚಿಕ್ಕದಾಗಿ ಸಾರು ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಬೇಳೆ ಸಾರು, ಒಂದೇ ಒಂದು ಆಲೂಗೆಡ್ಡೆ, ಸ್ವಲ್ಪ ಬೀನ್ಸ್ ಇತ್ತು, ಒಂದು ಕ್ಯಾರೆಟು, ನೋಡಿ ಒಂದು 3 ಟೊಮೊಟೊ, ಸ್ವಲ್ಪ ಬೇಳೆ ಹಾಕಿ ನಾನು ಒಂದು ಈರುಳ್ಳಿ ಹಾಕ್ತೀನಿ, ಹಂಗೆ ಕಟ್ ಮಾಡಿ ಸ್ವಲ್ಪ ಮಾಡ್ತೀನಿ ಬೇಳೆ ಸಾರು. ಇದಕ್ಕೆ ನಾನು ಖಾರದ ಪುಡಿ ಹಾಕ್ತೀನಿ, ಅಚ್ಚ ಖಾರದ ಪುಡಿ. ತುಂಬ ಚೆನ್ನಾಗಿರುತ್ತೆ ತೆಳುವಾಗಿ ಮಾಡಿದ್ರೆ ಬೇಳೆ ಸಾರು. ನೋಡಿ ಅದ್ರ ಜೊತೆ ಗಿಣ್ಣು ಕೂಡ ಇದೆ. ಇದು ದೋಸೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಪುಡ್ಡಿಂಗ್ ಥರ ಇದೆ, ಪುಡ್ಡಿಂಗ್ ಅಂತ ಅಂತೀವಲ್ಲ ಆ ಥರ. ಹಸುದು ಮೊದಲನೇ ಹಾಲು ಅಲ್ಲಿ ಮಾಡೋದು, ಗಿಣ್ಣಾಲು ಗೊತ್ತಿರುತ್ತೆ ಹಳ್ಳಿ ಕಡೆ. ಇಲ್ಲಿ ಸಿಟಿಲಿ ಕೇಳಿದ್ರೆ ಯಾರೂ ಕೊಡೋದು ಇಲ್ಲ, ಎಲ್ಲ ಹುತ್ತು ಕುಯ್ತೀವಿ ಅಲ್ಲಿ ಇಲ್ಲಿ ಅಂತಾರೆ. ಮಾರ್ತಾರೆ ಅನಿಸುತ್ತೆ, ಆದರೆ ಕೇಳಿದ್ರೂ ಕೊಡೋದೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ತುಂಬ ತಿಂದರೆ. ಕೆಲವೊಬ್ಬರು ದೇಹಕ್ಕೆ ಆಗಲ್ಲ ಅನಿಸುತ್ತೆ, ಅದು ತಿಂದ ಮೇಲೆ ಗೊತ್ತಾಗೋದು, ಫಸ್ಟು ಗೊತ್ತಾಗಲ್ಲ ಯಾವ ಥರ ಅಂತ. ಇದಕ್ಕೆ ಏನು ಹಾಕಿಲ್ಲ ನೋಡಿ, ನಾನು ಕಾಳು ಮೆಣಸಿನ ಪುಡಿನೂ ಹಾಕಿದ್ದೆ ಮೇಲೆ, ಏಲಕ್ಕಿ ಕಾಯಿ, ಬೆಲ್ಲ ಮತ್ತು ಹಾಲು, ಇಷ್ಟೇ ಮೂರೇ ಐಟಮ್ ಸೇರಿಸಿ ಮಾಡೋದಿದು. ತುಂಬ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಇಡ್ಲಿ ಬೇಯಿಸ್ತೀವಲ್ಲ ಅಷ್ಟೊತ್ತು ಬೇಯಿಸಿದ್ರೆ ಸಾಕು, ಇದು ರೆಡಿಯಾಗಿರುತ್ತೆ. ಇದು ರಾತ್ರಿ ಮಾಡಿ ಬೆಳಗ್ಗೆ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ತಿನ್ನಲ್ಲ ಅದನ್ನು, ಗಿಣ್ಣುನ. ತುಂಬ ಚೆನ್ನಾಗಿರುತ್ತೆ ಗಿಣ್ಣು ತಿನ್ನೋದಕ್ಕೆ. ನಾನು ಬೇಳೆ ಸಾರು ಮಾಡಿ ಇಡ್ಲಿ ಮಾಡ್ತೀನಿ. ಸ್ಕೂಲ್ ಹತ್ರ ಬೇರೆ ಹೋಗಬೇಕು, ಬುಕ್ಕೆಲ್ಲ ಕೊಡ್ತಾರಲ್ಲ, ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನೋಡಿ. ನನ್ನ ಮಗಳು ಕೂಡ ಸ್ನಾನಕ್ಕೆ ಹೋಗಿದ್ದಾಳೆ, ಅವಳು ರೆಡಿ ಆಗ್ತಾಳೆ. ನಾನು ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡ್ತೀನಿ. ಮತ್ತು ಕಸ ಎಲ್ಲ ಹೊಡೆದು ಕ್ಲೀನ್ ಮಾಡಿ ಸ್ನಾನಕ್ಕೆ ಹೋಗಿ ಮತ್ತೆ ಸ್ಕೂಲ್ ಹತ್ರ ಹೋಗ್ಬೇಕು. ನೋಡಿ ತರಕಾರಿ ಎಲ್ಲ ಹಾಕಿದ್ದೀನಿ. ಒಂದು ಈರುಳ್ಳಿ ದೊಡ್ಡದು ಕಟ್ ಮಾಡಿದ್ದೀನಿ. ಇಲ್ಲಿ ಟೊಮೊಟೊ ಇಟ್ಟಿದ್ನಲ್ಲ 3, ಬೇಳೆ ತೊಳೆದಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು 2-3 ವಿಷಲ್ ಆದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಇಡ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ನಾನು ನೀರಿಟ್ಟಿದ್ದೀನಿ ನೋಡಿ, ಇಡ್ಲಿ ಹಾಕಿಟ್ಬೇಕು ಇವಾಗ. ನೋಡಿ ನಾನು ಇಡ್ಲಿ ಹಿಟ್ಟಿಗೆ ರಾತ್ರಿ ಹೊತ್ತು ಉಪ್ಪು ಹಾಕಿಟ್ಟಿರಲ್ಲ, ಬೆಳಗ್ಗೆ ಹೊತ್ತು ನಾನು ಹಾಕೋದು. ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ತೀನಿ. ಜಾಸ್ತಿ ಉಪ್ಪು ಹಾಕಿಟ್ಟಿದ್ರೆ ಹುಳಿ ಬರುತ್ತೆ, ಉಪ್ಪು ಹಾಕಿಟ್ಬಾರ್ದು. ನಾವು ಬೇಕಾದಾಗ ಮಾತ್ರ ಉಪ್ಪು ಹಾಕಬೇಕು, ಇಡ್ಲಿ ಮಾಡುವಾಗ, ದೋಸೆ ಮಾಡುವಾಗ ಮಾತ್ರ. ಆವಾಗ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಇಡ್ಲಿ ಪ್ಲೇಟಿಗೆ ಎಲ್ಲ ಹಾಕಿದೆ. ನೋಡಿ 2 ಪ್ಲೇಟ್ ಇಟ್ಟಿದ್ದೀನಿ, ಇದು 3ನೇದು. ಇದು ಸ್ವಲ್ಪ ಜೋರು ಉರಿ ಮಾಡಿ ಇಟ್ಟೋಣ. ನೋಡಿ ಇದನ್ನು ಕೂಡ ಈ ಕಡೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇದೊಂದು 3 ವಿಷಲ್ ಆದರೆ ಸಾಕು, ಸಾರು ರೆಡಿ ಆಗುತ್ತೆ. ಇಡ್ಲಿ ರೆಡಿ ಆಗುತ್ತೆ. ನೋಡಿ ತರಕಾರಿನೂ ಕೂಡ ಬೆಂದಾಯಿತು. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರೆ ಸಾರು ರೆಡಿ ಆಯಿತು. ನೋಡಿ ಇಡ್ಲಿ ಕೂಡ ರೆಡಿ ಆಯಿತು. ನೋಡಿ ಇಡ್ಲಿ ಮತ್ತು ಸಾಂಬಾರು ರೆಡಿ ಆಯಿತು. ಇದು ಮೇಲ್ಗಡೆ ಹಿಂದಿಯವರಿದ್ದಾರೆ, ಅವರು ಇಡ್ಲಿ ಮಾಡೋಕ್ಕೆ ಬರಲ್ಲ ಅವರಿಗೆ, ಅದಕ್ಕೆ ನನ್ನ ಮಗಳ ಹತ್ರ ಕೊಟ್ಟು ಕಳಿಸ್ತಾ ಇದ್ದೆ. ಇನ್ನು ಉಳಿದಿದ್ದು ಇಡ್ಲಿ ನಮಗೆ ಸಾಕು, 4-6 ಇಡ್ಲಿ ಇದೆ, ಸಾಕಾಗುತ್ತೆ ನಮಗೆ. ನೋಡಿ ನನ್ನ ಮಗಳು ಕೂಡ ತಿಂಡಿ ತಿಂತಾ ಇದ್ದಾಳೆ. ಇಡ್ಲಿ ಸಾರು ಚೆನ್ನಾಗಿದೆಯದಿಲ್ಲೋ, ಓಕೆನಾ? ಇವಳು ಯಾವಾಗಲೂ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ, ಚೆನ್ನಾಗಿದ್ರು ಅವಳ ಮಾತು ಕೇಳಬೇಡಿ. ನೋಡಿ ಎಲ್ಲ ಕಡೆ ಇದು ಗಿಣ್ಣೂ ಇದೆ ನೋಡಿ, ಇಲ್ಲಿ ಪುಡ್ಡಿಂಗ್. ಅದ್ರ ಜೊತೆ ಇಡ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅವಳು ಬೇಡ ಅಂತ ಇದ್ದಾಳೆ, ಸಾರಲ್ಲಿ ತಿಂತಾ ಇದ್ದಾಳೆ. ನೋಡಿ ಗಿಡಗಳಿಗೆಲ್ಲ ನೀರು ಹಾಕೋಣ. ಸ್ನಾನ ಕೂಡ ಆಯಿತು, ಒಂದು ತಿಂಡಿ ಆಯಿತು. ನಾನು ತಿಂಡಿ ತಿಂದ್ಬಿಟ್ಟು ಸ್ಕೂಲ್ ಹತ್ರ ಹೊರಡಬೇಕು.
ನೋಡಿ ಶಂಖಪುಷ್ಪಿ, ಒಂದೆಲಗ, ಶೋ ಗಿಡ ಎಲ್ಲ ಕಿತ್ತಾಕಬೇಕು. ಇದು ನೋಡಿ ಪಲಾವ್ ಗಿಡ ನೋಡಿ, ಒಂದು ದಿವಸ ಮನೆಯಲ್ಲಿಲ್ಲ ಅದೆಲ್ಲ ಒಣಗೋಗ್ತದೆ. ಬೊನ್ಮಾಲಿಗೆ ಹಾಕಬೇಕು. ನೋಡಿ ಇದು ಬಟರ್ ಫ್ರೂಟ್ ಗಿಡ, ಕಲ್ವೇರ ಮತ್ತು ಅರಿಶಿನ, ಒಂದೆಲ್ಗ ಹಾಕಿದ್ದೀನಿ. ಒಂದೆಲ್ಗ ಮತ್ತು ಇದು ನಿಂಬೆಹಣ್ಣಿನ ಗಿಡ ನೋಡಿ. ಇಲ್ಲಿ ಬಟರ್ ಫ್ರೂಟ್ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ. ತಿಂದ್ಬಿಟ್ಟು ಅದ್ರ ಬೀಜ ಹಾಕಿದ್ರೆ ಸಾಕು. ನೋಡಿ ಇಲ್ಲಿ ಕರ್ಬೇವು ಸೊಪ್ಪಿನ ಗಿಡನೂ ಕೂಡ ಹಾಕಿದ್ದೀನಿ. ನೋಡಿ ಕಾಣಿಸ್ತಾ ಇದೆಯಾ ಕರ್ಬೇವು ಸೊಪ್ಪಿನ ಗಿಡ. ನೋಡಿ ಅಲ್ಲಿ ಮಾವಿನಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಮಾವಿನ ಮರ. ನೋಡಿ ನಾನು ಪಾಲಕ್ ಸೊಪ್ಪು ಹಾಕಿದ್ದೆ. ಪಾಲಕ್ ಸೊಪ್ಪಿನ ಗೆಡ್ಡೆ ಹಾಕಿದ್ರೆ ಸಾಕು. ನೋಡಿ ನೋಡಿ ಇಲ್ಲಿ ಬೀನ್ಸ್ ಗಿಡ ಹುಟ್ಟಿದೆ. ಅಲ್ಲಿ ಅಲಸಂದೆ ಗಿಡ ಬಂದಿದೆ. ನೋಡಿ ಅಲಸಂದೆ ಗಿಡ ಬಂದಿದೆ. ಇದು ಪಾಲಕ್ ಇದು. ಇಲ್ಲಿ ಹೂವು ಬಿಟ್ಟಿದೆ. ಶಂಖಪುಷ್ಪಿ ಬಿಟ್ಟಿದೆ ಅಲ್ವಾ. ಇದನ್ನು ಜ್ಯೂಸ್ ಮಾಡಿ ಕುಡಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲ್ಲರು. ಹೀಗೆ ಒಂದು ಫೋಟೋ ತೆಗಿ. ಬೆಳಗ್ಗೆ ನೀರೆಲ್ಲ ಹಾಕ್ತೆ ಗಿಡಕ್ಕೆ. ಹಕ್ಕಿಗಳೆಲ್ಲ ಚಿಲಿಪಿಲಿ ಅಂತ ಇದೆ. ನೀರೆಲ್ಲ ಹಾಕ್ತಾಯಿತ್ತು. ನಾಷ್ಟ ರೆಡಿ ಮಾಡಿಬಿಟ್ಟು ಹೋಗ್ಬಿಟ್ಟು ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟೇ. ಎಲ್ರಿಗೂ ಬಾಯ್ ಬಾಯ್.